ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ವಿಷಯ ವಿಜ್ಞಾನ. ಈಗಾಗಲೇ ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡಿದ್ದೇವೆ. ತಾವು ಆ ಕುರಿತು ಆ ವಿಡಿಯೋವನ್ನು ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ಲಿಂಕನ್ನು ಕಳಿಸಿದ್ದೇನೆ. ಸೊ ಅಲ್ಲಿಂದ ಸಾಲ್ವ್ ಮಾಡಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಾವು ಅಲ್ಲಿ ನೋಡಬಹುದು. ಸೊ ಇನ್ನು ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ಕುರಿತು ಚರ್ಚೆ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಕೆಂಪು ಇರುವುದು ನೀಲಿ ಆಗಿದೆ ಅಂದರೆ ಅದು ಪ್ರತ್ಯಾಮ್ಲ ಆಗಿರಬೇಕು. ಯಾಕಂದರೆ ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುವಂಥದ್ದು. ಸೊ ಪ್ರತ್ಯಾಮ್ಲ ಇರಬೇಕಂದ್ರೆ ಅದರ pH ಮೌಲ್ಯ 7ಕ್ಕಿಂತ ಹೆಚ್ಚಿರಬೇಕಾಗತ್ತೆ. ಸೊ ಇಲ್ಲಿ 7ಕ್ಕಿಂತ ಹೆಚ್ಚಿರುವಂಥ pH ಮೌಲ್ಯ ಯಾವುದು? D10. ಸೊ ಸರಿಯಾದ ಉತ್ತರ ಇಲ್ಲಿ D10 ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾಗ್ತಾ ಇದೆ. ಅದೇ ನೀಲಿ ಬಣ್ಣದ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಗ್ತಾ ಇದೆ ಅಂದರೆ ಅದು ಏನಾಗಿರ್ತದೆ? ಆಮ್ಲ ಆಗಿರ್ತದೆ. ಇನ್ನು ಎರಡನೇ ಪ್ರಶ್ನೆ, A, B, C, D ಮತ್ತು E ಅಂತ 5 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 4, 1, 11, 7, 9 pH ತೋರಿಸಿದೆ. ಹಾಗಾದರೆ ಯಾವ ದ್ರಾವಣ ತಟಸ್ಥ ಅಂತ ಕೇಳಿದ್ದಾರೆ. ತಮಗೆಲ್ಲ ಗೊತ್ತೇ ಇದೆ, ತಟಸ್ಥ ದ್ರಾವಣ ಅಥವಾ ದ್ರಾವಣ ಒಂದು ತಟಸ್ಥ ಅಂತ ಹೇಳಬೇಕಂದ್ರೆ ಅದರ pH ಎಷ್ಟಿರಬೇಕು? 7 ಇರಬೇಕು. ಸೊ 7 ಅಂದರೆ ಇಲ್ಲಿ A, B, C, D, D ಅನ್ನುವಂಥ ದ್ರಾವಣದ pH ಎಷ್ಟಿದೆ? 7 ಇದೆ. ಅದರಿಂದ ಸರಿಯಾದ ಉತ್ತರ ಇಲ್ಲಿ C. ಯಾಕೆಂದರೆ ಸಿಗೆ ಡಿ ಆಪ್ಷನನ್ನು ಕೊಟ್ಟಿದ್ದಾರೆ. ಇನ್ನು ಮೂರನೇ ಪ್ರಶ್ನೆ, ದ್ರಾವಣದ ಮೌಲ್ಯ 7ರಿಂದ 1 ಕಡೆಗೆ ಕಡಿಮೆಯಾಗುವುದು ಇದನ್ನು ಸೂಚಿಸುತ್ತದೆ ಅಂತ ಹೇಳಿದ್ದಾರೆ. ಸೊ 7ರಿಂದ 1 ಕಡೆ ಕಡಿಮೆ ಆಗ್ತಂದ್ರೆ ಅದು ಏನಾಗಬೇಕು? ಆಮ್ಲ ಆಗಬೇಕು. ಸೊ ಆಮ್ಲ ಆಗಬೇಕಂದ್ರೆ ಅದರಲ್ಲಿ H+ ಆಯಾನ್ಗಳು ಏನಾಗ್ತದೆ? ಹೆಚ್ಚಾಗ್ತದೆ. ಸೊ ಎ ಉತ್ತರ ಏನಿದೆ? H+ ಆಯಾನ್ಗಳ ಸಾರಥಿಯನ್ನು ಹೆಚ್ಚುವುದನ್ನು ಅಂತ ಕೇಳಿದ್ದಾರೆ. ಸೊ ಇದು ಉತ್ತರ ಇಲ್ಲಿ ಸರಿಯಾಗತ್ತೆ. ನಾಲ್ಕನೇ ಪ್ರಶ್ನೆ ಏನಿದೆ? ಅತಿ ಹೆಚ್ಚು ಕುಟ್ಯ ಗುಣವನ್ನು ಹೊಂದಿರುವಂತಹ ಲೋಹಗಳು. ಸೊ ಲೋಹಗಳಿಗೆ ಎರಡು ರೀತಿಯ ಗುಣಗಳು ಇದೆ, ತನ್ಯತೆ ಮತ್ತು ಕುಟ್ಯತೆ ಅಂತ. ತನ್ಯತೆ ಅಂದರೆ ತಂತಿಗಳನ್ನಾಗಿ ಮಾಡುವಂತಹ ಗುಣ, ಲೋಹಗಳನ್ನು ತಂತಿಗಳನ್ನಾಗಿ ಮಾಡುವಂಥ ಗುಣ. ಇಲ್ಲಿ ಕುಟ್ಯ ಅಥವಾ ಕುಟ್ಯತೆ ಅಂತ ಕೇಳಿದರೆ, ಕುಟ್ಯತೆ ಅಂದರೆ ಲೋಹಗಳನ್ನು ಹಾಳೆಗಳನ್ನಾಗಿ ಮಾಡುವಂತಹ ಒಂದು ಗುಣ. ಸೊ ಇಲ್ಲಿ ಉತ್ತರಗಳು ಯಾವ ರೀತಿ ಇದೆ? ಎ Ag ಮತ್ತು Au ಅಂತ. Ag ಅಂದರೆ ಬೆಳ್ಳಿ, Au ಅಂದರೆ ಚಿನ್ನ. ಬಿ Na ಮತ್ತು Fe ಸೋಡಿಯಂ ಮತ್ತು ಕಬ್ಬಿಣ. ಸಿ Fe ಮತ್ತು ಅಲ್ಯೂಮಿನಿಯಂ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ. ಡಿ ಮೆಗ್ನೀಷಿಯಂ ಮತ್ತು ಚಿನ್ನ ಅಂತ ಕೊಟ್ಟಿದ್ದಾರೆ. ಸೊ ಹೆಚ್ಚಿನ ಒಂದು ತನ್ಯತೆ ಮತ್ತು ಕುಟ್ಯತೆ ಇರುವಂತಹ ಗುಣ ಇರುವಂತಹ ಲೋಹ ಅಂದರೆ ಬೆಳ್ಳಿ ಮತ್ತು ಚಿನ್ನ. Au ಎಲ್ಲಕ್ಕಿಂತ ಚಿನ್ನ ಆ ಒಂದು ಗುಣವನ್ನು ಹೊಂದಿರ್ತದೆ, ನಂತರ ಬೆಳ್ಳಿ. ಸೊ ಆ ಒಂದು ಉತ್ತರವನ್ನು ನಾವು ಎ ಆಯ್ಕೆಯಲ್ಲಿ ನೋಡಬಹುದು, Ag ಮತ್ತು Au ಅಂತ. ಇನ್ನು 5ನೇ ಪ್ರಶ್ನೆಗೆ ಬರೋಣ. ದ್ರವ ರೂಪದ ಲೋಹಗಳು ಯಾವುದು ಅಂತ ಕೇಳಿದರೆ, ಸಾಮಾನ್ಯವಾಗಿ ಲೋಹಗಳು ಘನರೂಪದಲ್ಲಿರ್ತದೆ ಕೊಠಡಿಯ ಒಂದು ಉಷ್ಣತೆಯಲ್ಲಿ. ಆದರೆ 2 ಲೋಹ ಮಾತ್ರ ದ್ರವ ರೂಪದಲ್ಲಿ ಇರುವಂಥದ್ದು. ಅದು ಯಾವುದು? ಪಾದರಸ ಮತ್ತು ಗೇಲಿಯಂ. ಪಾದರಸ ಮತ್ತು ಗೇಲಿಯಂ ಅನ್ನುವಂಥ 2 ಲೋಹಗಳು. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ ಒಂದು ಸಂಕೇತಗಳನ್ನು ಕೊಟ್ಟಿದ್ದಾರೆ. ಪಾದರಸದ ಸಂಕೇತ Hg, ಗೇಲಿಯಂನ ಸಂಕೇತ Ga. ಸೊ ಈ ಒಂದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು 6ನೇ ಪ್ರಶ್ನೆ, ಅಲೋಹವಾಗಿದ್ದರೂ ತನ್ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವ ಕಾರ್ಬನ್ನ ಬಹುರೂಪ. ಸಾಮಾನ್ಯವಾಗಿ ಯಾವುದೇ ಒಂದು ಅಲೋಹ ತನ್ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ, ಅಂದರೆ ವಿದ್ಯುತ್ನ ಅವಾಹಕ ಆಗಿರ್ತದೆ. ಬಟ್ ಕಾರ್ಬನ್ನ ಒಂದು ರೂಪವಾಗಿರುವಂತಹ ಗ್ರಾಫೈಟ್ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡ್ತದೆ. ಸೊ ಇದನ್ನು ತಾವು ತಮ್ಮ ಪೆನ್ಸಿಲಲ್ಲೂ ಕೂಡ ಕಾಣಬಹುದು, ಗ್ರಾಫೈಟ್. ಇನ್ನು 7ನೇ ಪ್ರಶ್ನೆ, ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಯಾವ ರೀತಿ ಇದೆ? ಪೋಷಣೆ, ಉಸಿರಾಟ, ವಿಸರ್ಜನೆ, ಸಾಗಾಣಿಕೆ. ಸೊ ಮೂತ್ರಪಿಂಡಗಳ ಮೂಲಕ ಏನಾಗುತ್ತೆ? ವಿಸರ್ಜನೆ ಈ ಒಂದು ಕಾರ್ಯ ನಡೀತದೆ. ಸೊ ಸರಿ ಉತ್ತರ ವಿಸರ್ಜನೆ. ಸೊ ಕೆಲವೊಮ್ಮೆ ಈ ಒಂದು ಆಪ್ಷನ್ನ ಬದಲಾಗಿ ರಕ್ತದ ಶುದ್ಧೀಕರಣ ಅಂತ ಕೂಡ ಕೊಡಬಹುದು.
ಸೊ ಮೂತ್ರಪಿಂಡಗಳ ಮೂಲಕ ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣ ಕೂಡ ಆಗತ್ತೆ. ಇನ್ನು 8ನೇ ಪ್ರಶ್ನೆ, ಸಸ್ಯಗಳಲ್ಲಿ ಕ್ಸೈಲಮ್ನ ಹೊಣೆಗಾರಿಕೆ ಅಂತ ಕೇಳಿದ್ದಾರೆ. ಸೊ ಕ್ಸೈಲಮ್ ಏನು ಮಾಡ್ತದೆ, ನೀರನ್ನು ಸಾಗಾಣಿಕೆ ಮಾಡುವಂಥ ಒಂದು ಅಂಗಾಂಶ. ಸೊ ಅದರ ಕಾರ್ಯ ನೀರಿನ ಸಾಗಾಣಿಕೆ. ಅದೇ ಫ್ಲೋಯಮ್ ಅಂತ ಕೊಟ್ಟಿದ್ರೆ ಫ್ಲೋಯಮ್ನ ಕಾರ್ಯ ಏನಿದೆ ಅಂದರೆ ಅದು ಆಹಾರ ಸಾಗಾಣಿಕೆ ಮಾಡ್ತದೆ. ಇನ್ನು ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ನ್ಯೂರಾನ್ನ ಚಿತ್ರ. ಇದರಲ್ಲಿ ABCD ಭಾಗಗಳನ್ನು ಗುರುತಿಸಿರುವ ಸರಿಯಾದ ಒಂದು ನಾವೇನು ಕಂಡುಹಿಡಿಬೇಕು, ಉತ್ತರವನ್ನು ಕಂಡುಹಿಡಿಬೇಕು. ಸೊ ಮೊದಲು ಎ ಅಂತ ಕೊಟ್ಟಿದ್ದಾರೆ. ಎ ಅಂದರೆ ಏನಿದು? ಇದು ಕೋಶಕಾಯ. ಎ ಸೂಚಿಸುತ್ತಾ ಇರುವುದು ಕೋಶಕಾಯ. ಅಂದರೆ ಸೊ ಇಲ್ಲಿ ಬಿ ಮತ್ತು ಡಿ ಆನ್ಸರ್ದಲ್ಲಿ ಕೋಶಕಾಯ ಅಂತ ಕೊಟ್ಟಿದ್ದಾರೆ. ಇನ್ನು ಬಿ, ಈ ಭಾಗ ಏನಿದೆ ಅಲ್ಲ, ಈ ಭಾಗವನ್ನು ಎಕ್ಸಾನ್ ಅಂತ ಹೇಳ್ತೇವೆ. ಸೊ ಬಿ ಆ ಒಂದು ಆಪ್ಷನ್ದಲ್ಲಿ ಎಕ್ಸಾನ್ ಅಂತ ಕೊಟ್ಟಿದ್ದಾರೆ. ಡಿದಲ್ಲಿ ಡೆಂಡ್ರೈಟ್ ಅಂತ ಇದೆ. ಅದರಿಂದ ಡಿ ಉತ್ತರ ಇಲ್ಲಿ ತಪ್ಪಾಗುತ್ತೆ. ನಂತರ ಸಿ ಅನ್ನುವಂಥದ್ದು ನರತುದಿ, ಮತ್ತು ಡಿದಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಡೆಂಡ್ರೈಟ್ಸ್ಗಳನ್ನು ತೋರಿಸಿದ್ದಾರೆ. ಸೊ ಅದರಿಂದ ಬಿ ಆಪ್ಷನ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಕೋಶಕಾಯ, ಎಕ್ಸಾನ್, ನರತುದಿ ಮತ್ತು ಡೆಂಡ್ರೈಟ್. 10ನೇ ಪ್ರಶ್ನೆ, ವ್ಯಕ್ತಿತ್ವದ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. ಸೊ ವ್ಯಕ್ತಿತ್ವದ ಹಾರ್ಮೋನನ್ನು ಥೈರಾಕ್ಸಿನ್, ಇದು ಏನಾಗಿದೆ, ವ್ಯಕ್ತಿತ್ವದ ಹಾರ್ಮೋನ್ ಆಗಿದೆ. ಸರಿಯಾದ ಉತ್ತರ ಇಲ್ಲಿ ಥೈರಾಕ್ಸಿನ್. ಇದು ನಮ್ಮ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುವುದರಿಂದ ಇದಕ್ಕೆ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೇವೆ. 11ನೇ ಪ್ರಶ್ನೆ, ಮುಮ್ಮೆದುಳಿನ ಪ್ರಮುಖ ಕಾರ್ಯವೆಂದರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಆಲೋಚನೆ, ಹೃದಯದ ಬಡಿತ ನಿಯಂತ್ರಿಸುವಿಕೆ, ದೇಹದ ಸಮತೋಲನ ಮತ್ತು ಉಷ್ಣ ನಿಯಂತ್ರಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಲೋಚನೆ ಮಾಡುವಂಥ ಒಂದು ಕಾರ್ಯ ನಮ್ಮ ದೇಹದ ಮುಮ್ಮೆದುಳು ಮಾಡ್ತಾ ಇರ್ತದೆ. ಮುಂದಿನ ಪ್ರಶ್ನೆ, ವಿದ್ಯುನ್ಮಂಡಲದಲ್ಲಿ ABCD ಭಾಗಗಳನ್ನು ಅನುಕ್ರಮವಾಗಿ ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಎ ಅನ್ನೋದು ಈ ಒಂದು ಚಿಹ್ನೆ ತಾವು ನೋಡ್ತಾ ಇದ್ದೀರಿ, ಇದು ಬಲ್ಬನ್ನು ಸೂಚಿಸ್ತದೆ, ವಿದ್ಯುತ್ ಬಲ್ಬ್. ಸೊ 1ನೇ ಉತ್ತರದಲ್ಲಿ ಅದನ್ನು ನೋಡಬಹುದು. ನಂತರ ಬಿ ಅನ್ನೋದು ಇಲ್ಲಿ ಎ ಅಂತ ತೋರಿಸಿದ್ದಾರೆ, ಅದು ಎಮಿಟರ್ ಆಗಿರ್ತದೆ. ಸೊ ಇಲ್ಲಿ ಎಮಿಟರ್ ಅಂತ ಇದೆ. ಇಲ್ಲಿ ಸಿ ಅನ್ನುವಂಥದ್ದು ಏನಾಗಿದೆ, ಪ್ಲಗ್ ಕೀಯನ್ನು ಸೂಚಿಸ್ತಾ ಇದೆ. ನಂತರ ಡಿ ಅನ್ನೋದು ವಿದ್ಯುತ್ ಕೋಶವನ್ನು ತೋರಿಸುವಂಥದ್ದು. ಸೊ ಎ ಉತ್ತರ ಏನಾಗಿದೆ ಇಲ್ಲಿ ಸರಿಯಾಗಿದೆ. ಮುಂದಿನ ಪ್ರಶ್ನೆ 13ನೇದು, ರೋಧ ಆರ್ ಹೊಂದಿರುವ ಒಂದು ತಂತಿಯನ್ನು 5 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗುತ್ತದೆ. ಈ ಸಂಯೋಜನೆಯ ರೋಧವು ಆರ್ ಆದರೆ ಆರ್ ಮತ್ತು ಆರ್ ಡ್ಯಾಶ್ನ ಅನುಪಾತ ಅಂತ ಕೇಳಿದ್ದಾರೆ. ಆರ್ ಹೊಂದಿರುವಂತಹ ತಂತಿಯನ್ನು 5 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ. ಅದರಿಂದ ಆ ಒಂದು ಕತ್ತರಿಸಿದ ಭಾಗವನ್ನು ನಾವು ಯಾವ ರೀತಿ ತಗೊಳ್ಬೇಕು, ನಾವು ಅದನ್ನು R/5 ಅಂತ ತಗೊಳ್ಬೇಕಾಗತ್ತೆ. ನಂತರ ಇಂಥ 5 ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಸೊ ಅದರ ಒಂದು ಒಟ್ಟು ರೋಧ ಯಾವ ರೀತಿ ತಗೊಳ್ಬೇಕಂದ್ರೆ 1/R'. ಈಗ ಇದರ ಒಂದು ವಿಲೋಮಾನುಪಾತವನ್ನು ತಗೊಂಡಾಗ ಏನಾಗುತ್ತೆ, 5/R 5 ಸಲ ಕೂಡಿಸ್ಬೇಕಾಗತ್ತೆ. 5/R 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 ಮತ್ತು ಈ ರೀತಿ 5 ಸಲ ಕೂಡಿಸ್ಬೇಕಾಗತ್ತೆ. ಸೊ ಈ ರೀತಿ ಕೂಡಿಸಿದಾಗ ನಮಗೇನು ಉತ್ತರ ಸಿಗತ್ತೆ, 1/R' ಈಸ್ ಈಕ್ವಲ್ ಟು ಈ 5ಅನ್ನು ಕೂಡಿಸಿದಾಗ ಇಲ್ಲಿ 25 ಬರ್ತದೆ, ಕೆಳಭಾಗದಲ್ಲಿ R ಬರುತ್ತೆ. ಸೊ ಇದನ್ನು ನಾವು ಸಾಲ್ವ್ ಮಾಡಿದಾಗ ನಮಗೇನು ಸಿಗುತ್ತೆ ಇಲ್ಲಿ ಉತ್ತರ, R/R' ಈಸ್ ಈಕ್ವಲ್ ಟು 25 ಅಂತ ಸಿಗತ್ತೆ. ಸೊ ಸರಿಯಾದ ಉತ್ತರ ಇಲ್ಲಿ ಡಿ 25 ಆಗಿದೆ. ಸೊ ಮುಂದಿನ ಒಂದು ಪ್ರಶ್ನೆ, ಒಂದು ವಿದ್ಯುತ್ ಬಲ್ಬನ್ನು 220 ವಿಭವಾಂತರ ವೋಲ್ಟ್ ಮತ್ತು 100 ವ್ಯಾಟ್ ಅಂತ ನಮೂದಿಸಲಾಗಿದೆ. ಆ ಒಂದು ಬಲ್ಬಿನ ಮೇಲೆ ಈ ರೀತಿ ಬರೆದಿದ್ದಾರೆ. ಇನ್ನು ಈ ಬಲ್ಬ್ 110 ವೋಲ್ಟ್ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯವನ್ನು ಕಂಡುಹಿಡಬೇಕಾಗತ್ತೆ. ಸೊ ಫಸ್ಟಿಗೆ ಏನು ಮಾಡೋಣ, ಇದು ವಿ ಅಂತ ಆಗುತ್ತೆ, ಇದು ಪಿ ಅಂತ ಆಗುತ್ತೆ. ಇಲ್ಲಿ ನಾವು ರೆಸಿಸ್ಟೆನ್ಸ್ ಆರ್ ಅನ್ನು ಕಂಡುಹಿಡಿಬೇಕು. ಸೊ ಆರ್ ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಂದರೆ ಆರ್ ಈಸ್ ಈಕ್ವಲ್ ಟು V² ಪಿ ಅಂತ ಇದೆ. ಸೊ ಇಲ್ಲಿ ವಿ ಎಷ್ಟಿದೆ, 220. ಅದರ ಸ್ಕ್ವೇರ್ ಅಂದರೆ ಇದನ್ನು 2 ಸಲ ಬರ್ಕೊಳ್ಬೇಕು, 220 ಗುಣಿಲೆ 220 ಅಂತ. ಡಿವೈಡೆಡ್ ಬೈ ಎಷ್ಟಾಗುತ್ತೆ, ಪಿ ಅಂದರೆ ಎಷ್ಟು, 100.
ಸೊ ಇದನ್ನು ಸುಲಭಕರಿಸುವುದು ಹೇಗೆ? 0 ಮತ್ತು 0 ಇಲ್ಲಿ ಕ್ಯಾನ್ಸಲ್ ಮಾಡೋಣ. ಸೊ 22 ಗುಣಿಸು 22 ಅಂತ ಬರ್ತದೆ. ಸೊ ಆನ್ಸರ್ ಈಸ್ 484. ಇದು ರೋಧ ಆಗಿರೋದರಿಂದ ಇದನ್ನು ಓಮ್ ಅಂತ ಹೇಳ್ತೇನೆ. ಇನ್ನು ಇದನ್ನು ನಾವೇನು ಮಾಡಬೇಕು? ಇಲ್ಲಿ 110 ವೋಲ್ಟ್, ಇದನ್ನು ನಾವು ವಿ ಡ್ಯಾಶ್ ಅಂತ ತಗೊಳ್ಳೋಣ. ಸೊ 110 ವೋಲ್ಟ್ನಲ್ಲಿ ಕಾರ್ಯನಿರ್ವಹಿಸಿದರೆ ಬಳಕೆಯಾಗುವಂಥ ಸಾಮರ್ಥ್ಯ ಕೇಳಿದ್ದಾರೆ. ಸೊ ಇಲ್ಲಿ ನಾನು ಏನು ಮಾಡ್ತೇನೆ, ಮತ್ತೆ ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಅಥವಾ ವಿ ಡ್ಯಾಶ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ತಗೊಳ್ತೇನೆ. ಈ ಒಂದು ಸೂತ್ರವನ್ನು ಉಪಯೋಗಿಸ್ತೇನೆ. ಇಲ್ಲಿ ವಿ ಡ್ಯಾಶ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಇಲ್ಲಿ ವಿ ಅನ್ನುವಂಥದ್ದು 110. ಸೊ 110 ಗುಣಿಸು 110 ಅಂತ ಬರೀತೇನೆ ಡಿವೈಡೆಡ್ ಬೈ ಆರ್. ರೆಸಿಸ್ಟೆನ್ಸ್ ಎಷ್ಟು ಸಿಕ್ಕಿದೆ? ರೋಧ 484. ಇಲ್ಲಿ 484ಅನ್ನು ಭಾಗಾಕಾರ ಮಾಡ್ತೇನೆ. ಸೊ ಇದಿಷ್ಟು ಸಾಲ್ವ್ ಮಾಡಿದಾಗ, ಸುಲಭಕರಿಸಿದಾಗ ನಮಗೆ ಸಿಗುವಂಥ ಉತ್ತರ 25 ವ್ಯಾಟ್ ಅಂತ. ಸೊ 25 ವ್ಯಾಟ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಇನ್ನು 15ನೇ ಪ್ರಶ್ನೆ, ರೋಧಗಳ ಸಮಾಂತರ ಜೋಡಣೆಗೆ ಸಂಬಂಧಿಸಿದಂತೆ ಸರಿಯಾದದ್ದು. ಸೊ ಸಮಾಂತರ ಜೋಡಣೆ ಅಂದರೆ ನಾವೇನು ಮಾಡಬೇಕು? 1/R1 ಪ್ಲಸ್ 1/R2 ಈ ರೀತಿ ನಾವು ಲೆಕ್ಕ ಮಾಡಬೇಕಾಗತ್ತೆ. ಯಾಕಂದರೆ ಅದು ಸಮಾಂತರ ಜೋಡಣೆ. ಸರಣಿ ಜೋಡಣೆ ಇದ್ದರೆ ನೇರವಾಗಿ R1, R2, R3 ಅಂತ ನಾವೇನು ಮಾಡ್ತೇವೆ? ಲೆಕ್ಕ ಮಾಡ್ತೇವೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಬಿ ಆರ್ ಪಿ ಅಂದರೆ 1/RP is equal to 1/R1, 1/R2, 1/R3. ಈ ಉತ್ತರ ಇಲ್ಲಿ ಸರಿಯಾಗತ್ತೆ. 16ನೇದು, ವಿದ್ಯುತ್ ಬಲ್ಬ್ನ ತಂತುಗಳ ರೋಧ 120 ಓಮ್ ಅಂತ ಕೊಟ್ಟಿದ್ದಾರೆ ಮತ್ತು ವಿಭವಾಂತರ 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಇರುವಾಗ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. ಆಯನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ಐ ಕಂಡುಹಿಡಿಬೇಕಂದ್ರೆ ನಾವು ಯಾವ ಸೂತ್ರ ಬಳಸ್ಬೋದು? ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ. ಸೊ ಐ ಇಸ್ ಈಕ್ವಲ್ ಟು ನಾವೇನು ಮಾಡ್ಬೋದು? ವಿ ಅಪಾನ್ ಆರ್ ಅನ್ನುವಂಥ ಸೂತ್ರವನ್ನು ಇಲ್ಲಿ ಬಳಕೆ ಮಾಡ್ಬೋದು. ಸೊ ಐ ಇಸ್ ಈಕ್ವಲ್ ಟು ವಿ ಎಷ್ಟು ಕೊಟ್ಟಿದ್ದಾರೆ? 220 ಇದೆ. ಆರ್ ಎಷ್ಟಿದೆ? ಆರ್ 1200 ಇರ್ತದೆ. ಸೊ ಇದನ್ನು ಸುಲಭಗೊಳಿಸಿದಾಗ, ಸರಳೀಕರಣಗೊಳಿಸಿದಾಗ ನಮಗೆ ಎಷ್ಟು ಉತ್ತರ ಸಿಗುತ್ತಂದರೆ ಸಿ 0.18 ಆಂಪಿಯರ್ ಅಂತ ಸಿಗತ್ತೆ. 0.18 ಆಂಪಿಯರ್. ಸೊ ಈ ಉತ್ತರ ಇಲ್ಲಿ ಸರಿಯಾಗತ್ತೆ. ಇನ್ನು 17ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲೆನಾಯ್ಡ್ ಒಳಭಾಗದಲ್ಲಿರುವ ಕಾಂತಕ್ಷೇತ್ರ ಅಂತ ಕೇಳಿದ್ದಾರೆ. ಸೊ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಏನಾಗಿರ್ತದೆ ಅಂದರೆ ಎಲ್ಲ ಬಿಂದುಗಳಲ್ಲೂ ಸಮವಾಗಿರ್ತದೆ. ಇನ್ನು 18ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಸರಿಯಾಗಿ ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಕಾಂತಕ್ಷೇತ್ರವು ತಂತಿಗೆ ಲಂಬವಾದ ನೇರ ರೇಖೆಗಳನ್ನು ಹೊಂದಿರುತ್ತದೆ. ಸೊ ಅಲ್ಲಿ ನೇರ ರೇಖೆಗಳು ಇರುವುದಿಲ್ಲ, ಈ ಉತ್ತರ ಬರಲ್ಲ. ನಂತರ ಕಾಂತಕ್ಷೇತ್ರವು ತಂತಿಗೆ ಸಮಾಂತರವಾದ ರೇಖೆಗಳನ್ನು ಹೊಂದಿರುತ್ತದೆ. ಸೊ ಆ ರೇಖೆಗಳು ಕೂಡ ಸಮಾಂತರ ಆಗಿರುವುದಿಲ್ಲ. ನಂತರ ಕಾಂತಕ್ಷೇತ್ರವು ತಂತಿಯಿಂದ ಉದ್ಭವಿಸಿದ ಕಿರಣಗಳಂತಹ ರೇಖೆಗಳಾಗಿರುತ್ತವೆ. ಸೊ ಇದು ಕೂಡ ಅಲ್ಲಿ ಉತ್ತರ ಬರಲ್ಲ. ಸೊ ಹಾಗಾದರೆ 4ನೇ ಉತ್ತರ, ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಇರುತ್ತದೆ. ಸೊ ಈ ಉತ್ತರ ಸರಿಯಾಗತ್ತೆ. ಯಾಕಂದರೆ ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ. ಯಾವಾಗ ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವು ಆ ರೀತಿ ಆಗಿರುವಂಥದ್ದು. ಇನ್ನು 19ನೇ ಪ್ರಶ್ನೆ, ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುವಂಥ ಸಾಧನ. ಸೊ ವಿದ್ಯುತ್ ಪ್ರವಾಹವನ್ನು ಹಿಮ್ಮುಖಗೊಳಿಸುವಂಥ ಸಾಧನ ಯಾವುದು? ದಿಕ್ ಪರಿವರ್ತಕ ಅಥವಾ ಒಡಕು ಉಂಗುರಗಳು ಅಂತ ಕೂಡ ಅಲ್ಲಿ ಆಪ್ಷನ್ಸ್ ಕೊಡಬಹುದು. 20ನೇ ಪ್ರಶ್ನೆ, ಓಝೋನ್ ಪದರವು ಅಪಾಯಕ್ಕೊಳಗಾಗಲು ಇವುಗಳ ಬಳಕೆ ಕಾರಣ ಅಂತ ಹೇಳಿದ್ದಾರೆ. ಸೊ ಓಝೋನ್ ಪದರ ಕ್ಷೀಣವಾಗಲಿಕ್ಕೆ ಮುಖ್ಯ ಕಾರಣ ಅಂದರೆ ರೆಫ್ರಿಜರೇಟರ್ಗಳು, ಹವಾನಿಯಂತ್ರಕಗಳು. ಯಾಕಂದರೆ ಅದರಲ್ಲಿ CFCಯನ್ನು ಬಳಕೆ ಮಾಡ್ತಾರೆ, ಕ್ಲೋರೋಫ್ಲೋರೋ ಕಾರ್ಬನ್. 21ನೇ ಪ್ರಶ್ನೆ, ಈಥೇನ್ನ ಅಣುಸೂತ್ರ ಇದರಲ್ಲಿರುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಎಷ್ಟು ಕೋವೆಲೆಂಟ್ ಬಂಧಗಳು ಈಥೇನ್ನ ಅಣುಸೂತ್ರದಲ್ಲಿ ಇರ್ತದೆ ನೋಡೋಣ. ಈಥೇನ್ ಅಂದರೆ 2 ಕಾರ್ಬನ್ ಇರುವಂಥದ್ದು ಮತ್ತು ಪ್ರತಿ ಕಾರ್ಬನ್ಗೆ 3 ಹೈಡ್ರೋಜನ್ ಇರುವಂಥದ್ದು. ಸೊ ಹಾಗಾದರೆ ಇಲ್ಲಿರುವಂಥ ಕೋವೆಲೆಂಟ್ ಬಂಧಗಳನ್ನು ತಾವು ಲೆಕ್ಕ ಮಾಡಬಹುದು.
ಎಷ್ಟಾಗುತ್ತೆ? 1 2 3 4 5 6 ಮತ್ತು 7. ಸೊ ಬಿ ಉತ್ತರ 7 ಕೋಲೆಂಟ್ ಬಂಧಗಳು. ನಂತರ 22ನೇದು ಪ್ರೋಪೇನ್ ರಚನಾ ಸೂತ್ರ ಅಂತ ಕೊಟ್ಟಿದ್ದಾರೆ. ಪ್ರೋಪೇನ್ ಅಂದರೆ ಕಾರ್ಬನ್ 3 ಇರಬೇಕು. ಸೊ ಕಾರ್ಬನ್ 3 ಇದ್ದ ನಂತರ ಅಲ್ಲಿ ಕಾರ್ಬನ್ 3 ಆಗುತ್ತೆ. ಹೈಡ್ರೋಜನ್ ಎಷ್ಟಿರಬೇಕಂದ್ರೆ 8 ಇರಬೇಕಾಗತ್ತೆ. ನೇರ ಸರಪಣಿ ಇರ್ತದೆ. ಸೊ ಈ ಒಂದು ರಚನೆ ಪ್ರೋಪೇನ್ನ ರಚನಾ ಸೂತ್ರವನ್ನು ಸೂಚಿಸ್ತದೆ. ಇನ್ನು 23ನೇ ಪ್ರಶ್ನೆ, ಈ ಕೆಳಗಿನ ಕ್ರಮಾನುಗತ ಸಂಯುಕ್ತಗಳು ಅನುರೂಪ ಶ್ರೇಣಿಯನ್ನು ಹೊಂದಿಲ್ಲ ಅಂತ ಹೇಳಿದ್ದಾರೆ. ಸೊ ಅನುರೂಪ ಶ್ರೇಣಿ ಅಂದರೆ ಅಲ್ಲಿ ಎರಡು ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸ CH2 ಅಂತ ಆಗಿರಬೇಕು. ಸೊ ಯಾವುದು ಇಲ್ಲಿ ಅನುರೂಪ ಶ್ರೇಣಿಯನ್ನು ಹೊಂದಿಲ್ಲ? CH4 ಮತ್ತು C2H6. ಇಲ್ಲಿ CH2 ಅನ್ನುವಂಥ ಒಂದು ವ್ಯತ್ಯಾಸ ಸಿಗುತ್ತೆ. ನಂತರ C2H6 ಮತ್ತು C3H8. ಇಲ್ಲೂ ಕೂಡ ನಾವು ಇದನ್ನು ಕಳೆದಾಗ ಒಂದು ಕಾರ್ಬನ್ 2 ಹೈಡ್ರೋಜನ್ ಅಣುಗಳು ಸಿಗುತ್ತೆ. ಅದೇ ರೀತಿ C3H8 C4H10 ಇದು ಕೂಡ ಅನುರೂಪ ಶ್ರೇಣಿಯನ್ನು ಹೊಂದಿದೆ. ಕೊನೆಯ ಒಂದು ಆಪ್ಷನ್ CH4 ಮತ್ತು C3H8. ಇಲ್ಲಿ ನಾವು C3H8 ಇಂದ CH4 ಕಳೆದಾಗ C2H4 ಅನ್ನುವಂಥ ಒಂದು ವ್ಯತ್ಯಾಸ ಸಿಗುತ್ತೆ. ಅದರಿಂದ ಇದು ಅನುರೂಪ ಶ್ರೇಣಿಯಲ್ಲಿಲ್ಲ. ಸೊ ಈ ಉತ್ತರ ಸರಿಯಾಗುತ್ತೆ. 24ನೇ ಪ್ರಶ್ನೆ, CH3CH2OH ಇದನ್ನು ಕ್ಷಾರೀಯ KMnO4 ಮತ್ತು ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ಉಪಸ್ಥಿತಿಯಲ್ಲಿ ಶಾಖವನ್ನು ಕೊಟ್ಟಾಗ CH3COOH ಅನ್ನುವಂಥ ಒಂದು ಆಮ್ಲ ಉತ್ಪತ್ತಿಯಾಗತ್ತೆ. ಸೊ ಪ್ರಶ್ನೆ ಏನು ಕೇಳಿದ್ದಾರೆ? ಈ ಕ್ರಿಯೆಯಲ್ಲಿ ಉತ್ಕರ್ಷಣಕಾರಿಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಉತ್ಕರ್ಷಣಕಾರಿ ಯಾವುದು? ಕ್ಷಾರೀಯ KMnO4 ಮಾತ್ರ. ಕ್ಷಾರೀಯ KMnO4 ಮತ್ತು ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಕೊಟ್ಟಿದ್ದಾರೆ. ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ ಮಾತ್ರ ಅಂತ ಕೊಟ್ಟಿದ್ದಾರೆ. ಮತ್ತು CH3CH2OH ಅಂತ. ಸೊ ಸರಿಯಾದ ಉತ್ತರ KMnO4 ಮತ್ತು K2Cr2O7 ಅನ್ನುವಂಥದ್ದು. ಇದು ಎರಡೂ ಕೂಡ ಏನಾಗಿದೆ? ಇಲ್ಲಿ ಉತ್ಕರ್ಷಣಕಾರಿ ಆಗಿರುವಂಥದ್ದು. 25ನೇ ಪ್ರಶ್ನೆ, ಇದರಲ್ಲಿ ಯಾವುದು ಮೆಂಡಲಿಯವರವರ ಆವರ್ತ ಕೋಷ್ಟಕದ ಅನಾನುಕೂಲತೆಯಾಗಿದೆ ಅಂತ ಕೇಳಿದ್ದಾರೆ. ಅನಾನುಕೂಲತೆ, ರಾಜಾನಿಲಗಳ ಜೋಡಣೆ ಒಂದು ಅನುಕೂಲತೆ. ಆವಿಷ್ಕಾರವಾಗದೇ ಇದ್ದ ಧಾತುಗಳ ದೊರೆಗೂ ಕೂಡ ಅವರು ಆ ಒಂದು ಕೋಷ್ಟಕದಲ್ಲಿ ಅದಕ್ಕೆ ಸ್ಥಾನವನ್ನು ಕೊಟ್ಟಿದ್ದರು. ಹೈಡ್ರೋಜನ್ ಧಾತುವಿಗೆ ಕೋಷ್ಟಕದಲ್ಲಿ ಸ್ಥಾನ. ಸೊ ಇದಕ್ಕೆ ಒಂದು ಸರಿಯಾದ ಒಂದು ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದೊಂದು ಅನಾನುಕೂಲತೆ. ಕೋಷ್ಟಕದ ನಿಖರತೆ ಮತ್ತು ಉಪಯುಕ್ತತೆಯ ವಿವರಣೆ ಇದನ್ನು ಕೂಡ ಅವರು ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಸೊ ಸಿ ಉತ್ತರ ಇಲ್ಲಿ ಸರಿಯಾಗುತ್ತೆ. ಇನ್ನು 26ನೇದು, ಆವರ್ತ ಕೋಷ್ಟಕದ ಆವರ್ತಗಳಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ತೋರುವ ಪ್ರವೃತ್ತಿಗೆ ಸಂಬಂಧಿಸಿದಂತೆ ಇರುವ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೇಳಿದ್ದಾರೆ. ಸೊ ಸರಿಯ ಇಲ್ಲದ ಒಂದು ಹೇಳಿಕೆಯನ್ನು ಗುರುತಿಸಬೇಕು. ಧಾತುಗಳ ಲೋಹೀಯ ಸ್ವಭಾವ ಕಡಿಮೆ ಆಗ್ತದೆ, ಸರಿಯಾದ. ವೇಲೆನ್ಸಿ ಇಲೆಕ್ಟ್ರಾನ್ ಸಂಖ್ಯೆ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾದ ಹೇಳಿಕೆ. ಪರಮಾಣುಗಳು ಹೆಚ್ಚು ಸುಲಭವಾಗಿ ತಮ್ಮ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುತ್ತದೆ, ಇದು ತಪ್ಪಾಗತ್ತೆ. ಯಾಕಂದರೆ ಸೊ ನಾವು ಎಡದಿಂದ ಬಲಕ್ಕೆ ಹೋದಂಗೆ ಅಲೋಹಿಯ ಲಕ್ಷಣ ಹೆಚ್ಚಾಗುತ್ತೆ. ಅಲೋಹಗಳು ಸುಲಭವಾಗಿ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದಿಲ್ಲ. ಇಲ್ಲಿ ಕಳೆದುಕೊಳ್ಳುತ್ತದೆ ಅಂತ ಕೊಟ್ಟಾರೆ. ಸೊ ಈ ಉತ್ತರ ಸರಿಯಾಗುತ್ತೆ. ಆಕ್ಸೈಡ್ಗಳು ಹೆಚ್ಚು ಆಮ್ಲೀಯವಾಗಿರ್ತದೆ, ಇದು ಕೂಡ ಒಂದು ಸರಿಯಾದ ಹೇಳಿಕೆ. ತಪ್ಪು ಹೇಳಿಕೆ ಅಂದರೆ ಸಿ. ಸೊ ಅದರಿಂದ ಸರಿಯಾದ ಉತ್ತರ ಸಿ. 27ನೇದು, ಈ ಕೆಳಗಿನ ಯಾವ ವಿಧಾನವು ಲೈಂಗಿಕ ಕ್ರಿಯೆಯಿಂದ ಹರಡುವ ರೋಗವನ್ನು ಅಥವಾ ಸೋಂಕನ್ನು ತಡೆಗಟ್ಟಲು ಸಹಾಯಕವಾಗಿದೆ? ಗರ್ಭನಿರೋಧಕ ಮಾತ್ರೆ ಸೇವಿಸುವುದು, ಕಾಪರ್ ಟಿ ಬಳಕೆ, ಕಾಂಡಮ್ನ ಬಳಕೆ, ಶಸ್ತ್ರಚಿಕಿತ್ಸೆ. ಸೊ ಇಲ್ಲಿ ಕಾಂಡಮ್ನ ಒಂದು ಬಳಕೆ ಮಾಡುವುದರಿಂದ ನಾವೇನು ಮಾಡ್ಬೋದು? ಲೈಂಗಿಕ ಕ್ರಿಯೆಯಿಂದ ಹರಡುವಂತಹ ಸೋಂಕನ್ನು ತಡೆಗಟ್ಟಬಹುದು. ಉಳಿದ ಒಂದು ವಿಧಾನದಿಂದ ನಾವು ಗರ್ಭಧಾರಣೆಯನ್ನು ತಡೆಗಟ್ಟಬಹುದು, ಆದರೆ ಸೋಂಕನ್ನು ತಡೆಗಟ್ಟಲಿಕ್ಕೆ ಆಗಲ್ಲ. 28ನೇ ಪ್ರಶ್ನೆ, ಮೆಂಡಲ್ ರವರು ಬಟಾಣಿ ಸಸ್ಯದ ಎತ್ತರ ಮತ್ತು ಕುಬ್ಜ ಸಸ್ಯಗಳನ್ನು ತೆಗೆದುಕೊಂಡು F1 ಸಂತತಿಯಲ್ಲಿ ಸಸ್ಯಗಳು ಈ ರೀತಿ ಕಂಡು ಬಂದವು ಅಂತ ಹೇಳಿದ್ದಾರೆ. ಸೊ ಎರಡು ಸಸ್ಯಗಳನ್ನು ತಳೀಕರಣ ಮಾಡಿದಾಗ F1ದಲ್ಲಿ ಏನಾಗಿತ್ತು? ಎಲ್ಲ ಕುಬ್ಜ ಸಸ್ಯಗಳು ಅಂತ ಒಂದೇ ಆಪ್ಷನ್ ಇದೆ, ಇದು ತಪ್ಪಾಗತ್ತೆ. ಎಲ್ಲ ಕುಬ್ಜ ಸಸ್ಯಗಳು ಅಲ್ಲಿ ಇರಲಿಲ್ಲ, ಎಲ್ಲ ಎತ್ತರದ ಸಸ್ಯಗಳು ಅಂತ ಕೊಟ್ಟಿದ್ದಾರೆ. ಇದು ಉತ್ತರ ಸರಿಯಾಗತ್ತೆ, ಯಾಕಂದರೆ ಅಲ್ಲಿ ಬಂದಂಥ ಸಸ್ಯಗಳೆಲ್ಲ ಎತ್ತರ ಆಗಿತ್ತು. ಸಿ ಮಧ್ಯಮ ಎತ್ತರ ಸಸ್ಯಗಳು ಅಂತ ಕೊಟ್ಟಿದ್ದಾರೆ, ಆ ರೀತಿ ಆಗಿರಲಿಲ್ಲ. ಅರ್ಧದಷ್ಟು ಸಸ್ಯಗಳು ಎತ್ತರವಾಗಿದ್ದು, ಇದು ಕೂಡ ಆಗಿರಲಿಲ್ಲ. ಬಿ ಉತ್ತರ ಇಲ್ಲಿ ಏನಾಗುತ್ತೆ? ಸರಿಯಾಗತ್ತೆ, ಯಾಕಂದರೆ ಎಲ್ಲ ಸಸ್ಯಗಳು ಏನಾಗಿತ್ತು? ಎತ್ತರ ಆಗಿತ್ತು. ಸೊ ಅದೇ F2 ಅಂತ ಕೇಳಿದ್ರೆ ಏನು ಉತ್ತರ ಇರ್ಬೋದಿತ್ತು? ಅಲ್ಲಿ 3:1. ಈ ಒಂದು ಅನುಪಾತದಲ್ಲಿ
ಮೂರರಷ್ಟು ಎತ್ತರ ಸಸ್ಯಗಳು, 1ರಷ್ಟು ಕುಬ್ಜ ಸಸ್ಯಗಳು ಅಲ್ಲಿ ಕಂಡು ಬಂದಿದ್ದು. ಇನ್ನು 29ನೇ ಪ್ರಶ್ನೆ, ಇದರಲ್ಲಿ ಯಾವುದು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗವಾಗಿಲ್ಲ? ವೀರ್ಯನಾಳ ಗಂಡು ಸಂತಾನೋತ್ಪತ್ತಿ ಭಾಗ, ಟೆಸ್ಟೋಸ್ಟೆರಾನ್, ಪ್ರೊಸ್ಟೇಟ್ ಗ್ರಂಥಿ ಇವೆಲ್ಲ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗ. ಆದರೆ ಫಿಲೋಪಿಯನ್ ನಾಳ ಇದು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಕಂಡು ಬರುವುದರಿಂದ ಈ ಉತ್ತರ ಏನಾಗುತ್ತೆ, ಇಲ್ಲಿ ಸರಿಯಾಗತ್ತೆ. ಇನ್ನು ಈ ಚಿತ್ರವು 30ನೇ ಪ್ರಶ್ನೆ, ಈ ಚಿತ್ರವು ಯಾವ ಕ್ರಿಯೆಯನ್ನು ಸೂಚಿಸ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರವನ್ನು ನೋಡ್ರಿ. ಈ ಚಿತ್ರ ನೋಡಿದ್ರೆ ನಮ್ಗೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಪರಾಗ ಸ್ಪರ್ಶ ಕ್ರಿಯೆ ಆದ ನಂತರ ಒಂದು ಏನಾಗಿದೆ, ಟ್ಯೂಬ್ ನಳಿಕೆ ಬೆಳವಣಿಗೆ ಆಗಿರುವುದನ್ನು ನಾವಿಲ್ಲಿ ಕಾಣಬಹುದು. ಸೊ ಇದು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸ್ತದೆ. ಸೊ ಈ ಚಿತ್ರ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ಸೂಚಿಸುವಂಥದ್ದು. ಇನ್ನು 31ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅನುವಂಶೀಯ ವಿನ್ಯಾಸವು ಮನುಷ್ಯರಲ್ಲಿ ಗಂಡು ಲಿಂಗವನ್ನು ನಿರ್ಧರಿಸುತ್ತದೆ? ಗಂಡು ಅಂದರೆ ಅದು XY, ಅದೇ ಹೆಣ್ಣು ಕೇಳಿದರೆ ಏನಾಗ್ತಿತ್ತು, XX ಅಂತ ಉತ್ತರ ಸರಿಯಾಗ್ತಿತ್ತು. ಜೀವ ವಿಕಾಸಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ತನ್ನ ಜೀವಿತಾವಧಿಯಲ್ಲಿ ಜೀವಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯ ಇಲ್ಲ, ಇದು ಸರಿ ಹೇಳಿಕೆ. ಭಿನ್ನತೆಯು ಪೀಳಿಗೆಯಿಂದ ಪೀಳಿಗೆ ಅನುವಂಶೀಯವಾಗಿಲ್ಲ, ಸರಿಯಾದ ಹೇಳಿಕೆ. ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆಯು ಲಿಂಗಾಣುಕೋಶದ DNA ವರ್ಗಾವಣೆ ಆಗುವುದಿಲ್ಲ. ಸೊ ಅಲೈಂಗಿಕ ಆಗುವಂಥ ಬದಲಾವಣೆ ಲಿಂಗಾಣುಕೋಶಕ್ಕೆ ಅಥವಾ ಅದರ DNA ವರ್ಗಾವಣೆ ಆಗುವುದಿಲ್ಲ, ಇದು ಕೂಡ ಸರಿಯಾದ ಹೇಳಿಕೆ. ಇನ್ನು ಬಾಲವಿಲ್ಲದ ಇಲಿಗಳಿಂದ ಮುಂದಿನ ಪೀಳಿಗೆ ಇಲಿಗಳಲ್ಲಿ ಬಾಲದ ಉದ್ದ ಕ್ಷೀಣಿಸುತ್ತದೆ, ತಪ್ಪಾದ ಹೇಳಿಕೆಯಾಗಿದೆ, ಅದರಿಂದ ಇದು ಸರಿಯಾದ ಉತ್ತರ. 33ನೇ ಪ್ರಶ್ನೆ, ಶಬ್ದಕೋಶದಲ್ಲಿರುವ ಚಿಕ್ಕ ಅಕ್ಷರಗಳನ್ನು ಓದಲು ಈ ಕೆಳಗೆ ನಮೂದಿಸಿದ ಮಸೂರಗಳಲ್ಲಿ ಯಾವುದನ್ನು ಬಳಸುವುದು ಸೂಕ್ತ ಅಂತ ಕೇಳಿದ್ದಾರೆ. ಸೊ ಚಿಕ್ಕ ಅಕ್ಷರಗಳನ್ನು ಓದಬೇಕಂದ್ರೆ ಪೀನ ಮಸೂರ ನಮಗೆ ಬೇಕಾಗತ್ತೆ. ಸೊ ಪೀನ ಮಸೂರ ಅನ್ನುವಂಥದ್ದು ಅಲ್ಲಿ ಉಪಯೋಗಿಸುವಂಥದ್ದು, ಬಟ್ ಅದರ ಸಂಗಮ ದೂರ ಹೆಚ್ಚಿರಬಾರ್ದು, ಕಡಿಮೆ ಇರಬೇಕು. ಅಂದರೆ 5 ಸೆಂಟಿಮೀಟರ್ದಷ್ಟು ಸಂಗಮ ದೂರ ಇರಬೇಕು, ಪೀನ ಮಸೂರ ಆಗಿರಬೇಕು. ಸೊ ಸಿ ಉತ್ತರ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು 34ನೇ ಪ್ರಶ್ನೆ, ಮಸೂರದ ಸಾಮರ್ಥ್ಯದ SI ಏಕಮಾನ ಅಂತ ಕೇಳಿದ್ದಾರೆ. ಮಸೂರದ ಸಾಮರ್ಥ್ಯ ಅಂದರೆ ಡಯಾಪ್ಟರ್ ಅನ್ನುವಂಥದ್ದು ಅಲ್ಲಿ ಸರಿಯಾದ ಉತ್ತರ. 35ನೇ ಪ್ರಶ್ನೆ, ಮಸೂರಗಳಿಂದ ಉಂಟಾದ ವರ್ಧನೆಯು ವಸ್ತು ದೂರ U ಮತ್ತು ಪ್ರತಿಬಿಂಬ ದೂರ V ಯೊಂದಿಗೆ ಸಂಬಂಧಿಸಿದೆ. ಈ ಸಂಬಂಧವನ್ನು ಈ ರೀತಿ ವ್ಯಕ್ತಪಡಿಸುವರು ಅಂತ ಕೇಳಿದ್ದಾರೆ. ಸೊ ವರ್ಧನೆಯ ಸೂತ್ರವನ್ನು ತಾವಿಲ್ಲಿ ಕಂಡುಹಿಡಿಬೇಕು. ಅದು ಯಾವುದಂದ್ರೆ ಎ ಉತ್ತರ ಇಲ್ಲಿ ಸರಿಯಾಗಿದೆ, ಯಾಕಂದರೆ ಇದು ಸರಿಯಾದ ವರ್ಧನೆಯ ಸೂತ್ರ ಆಗಿದೆ. m = h' / h = v / u ಅನ್ನುವಂಥ. ಇನ್ನು 36ನೇ ಪ್ರಶ್ನೆ, ಅನಂತ ದೂರ ಮತ್ತು ದೃಕ್ಕೇಂದ್ರ ಅವುಗಳ ನಡುವೆ ವಸ್ತುವನ್ನಿಟ್ಟಾಗ ನಿಮ್ನ ಮಸೂರದಿಂದ ಉಂಟಾದ ಪ್ರತಿಬಿಂಬದ ಸ್ವಭಾವ ಅಂತ ಕೇಳಿದ್ದಾರೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಪ್ರತಿಬಿಂಬದ ಸ್ವಭಾವ ಏನಾಗಿರ್ತದೆ? ಸೊ ಪ್ರತಿಬಿಂಬದ ಸ್ವಭಾವ, ಆ ಒಂದು ಪ್ರತಿಬಿಂಬ ಮಿಥ್ಯ, ಪರದೆಯ ಮೇಲೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಪ್ರತಿಬಿಂಬ ಏನಾಗಿರ್ತದೆ, ನೇರ ಆಗಿರ್ತದೆ. ಸೊ 1ನೇ ಉತ್ತರ ಇಲ್ಲಿ ಸರಿಯಾದ ಉತ್ತರ. 37ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ನಮ್ಮ ಅವಶ್ಯಕತೆಗೆ ಬೇಕಾದ ಪ್ರಮುಖ ಶಕ್ತಿ ಯಾವುದು? ನಮ್ಮ ಅವಶ್ಯಕತೆಯನ್ನು ಈಡೇರಿಸುವಂಥ ಇಲ್ಲಿ ಪ್ರಮುಖವಾದ ಶಕ್ತಿ ಯಾವುದಂದರೆ ಕಲ್ಲಿದ್ದಲು ನಿಂದ ಬಹಳಷ್ಟು ನಾವು ಶಕ್ತಿಯನ್ನು ಪಡೆಯಬೇಕಾಗಿದೆ, ಅದರಿಂದ ಸರಿಯಾದ ಉತ್ತರ ಇಲ್ಲಿ ಕಲ್ಲಿದ್ದಲು. ನಂತರ 38ನೇದು, ಈ ಚಿತ್ರ ಯಾವ ವಿದ್ಯುತ್ ಉತ್ಪಾದನಾ ಘಟಕದ ಮಾದರಿಯಾಗಿದೆ? ಸೊ ಇಲ್ಲಿ ನೀರನ್ನು ಕಾಯಿಸಿ ಹಬೆ ಪಡೆದು ಅದರಿಂದ ಟರ್ಬೈನನ್ನು ತಿರುಗಿಸಿ ಡೈನಮೋದಿಂದ ವಿದ್ಯುತ್ ಪಡಿತೇವೆ ಅಂತಾದರೆ ಅದು ಏನಾಗಿದೆ, ವಿದ್ಯುತ್ ಉಷ್ಣ ಸ್ಥಾವರದ ಒಂದು ಮಾದರಿ ಆಗಿದೆ. ಇನ್ನು 39ನೇ ಪ್ರಶ್ನೆ, ಇದರಲ್ಲಿ ಯಾವುದು ಹಸಿರು ಮನೆ ಅನಿಲವಾಗಿದೆ? ಹಸಿರು ಮನೆ ಅನಿಲ ಅಂದರೆ CO2, ಇದನ್ನು ನಾವು ಹಸಿರು ಮನೆ ಅನಿಲ ಅಂತೇವೆ. ಎ ಆಪ್ಷನ್ ಕರೆಕ್ಟ್ ಆಗಿದೆ, ಎ CO2 ಅಂತ. ಇನ್ನು ಕೊನೆಯ ಪ್ರಶ್ನೆ 40ನೇದು, ಇದರಲ್ಲಿ ಯಾವುದು ಪರಿಸರ ಸ್ನೇಹಿಯಾಗಿದೆ? ಪರಿಸರ ಸ್ನೇಹಿಯಾಗಿರುವಂಥದ್ದು ಯಾವುದು? ಬಸ್ಗಳಲ್ಲಿ ಪ್ರಯಾಣ, ಉಷ್ಣೋತ್ಪತ್ತಿ ಉಪಕರಣಗಳ ಬಳಕೆ, ವಿದ್ಯುತ್ ಬಲ್ಬ್ ಬಳಕೆ ಮತ್ತು ಲಿಫ್ಟ್ಗಳ ಬಳಕೆ. ಸೊ ಲಿಫ್ಟ್ ಬಳಕೆ ಆಗಲ್ಲ, ವಿದ್ಯುತ್ ಬಲ್ಬ್ ಬಳಕೆ ಕೂಡ ಆಗಲ್ಲ, ಉಷ್ಣೋತ್ಪತ್ತಿ ಉಪಕರಣ ಬಾಯ್ಲರ್ಗಳಂಥ ಉಪಕರಣಗಳ ಬಳಕೆ ಕೂಡ ಆಗಲ್ಲ. ಬಸ್ಗಳಲ್ಲಿ ಪ್ರಯಾಣ ಮಾಡುವುದರಿಂದ ಇದೊಂದು ಸಾರ್ವಜನಿಕ ವಾಹನ, ನಾವು ಡೀಸೆಲ್ ಅಥವಾ ಒಂದು ಪೆಟ್ರೋಲಿಯಂ ಇಂಧನವನ್ನು ಉಳಿತಾಯ ಮಾಡಬಹುದು, ಮಾಲಿನ್ಯವನ್ನು ಕಡಿಮೆ ಮಾಡಬಹುದು. ಸೊ ಅದರಿಂದ ಇದೊಂದು ಪರಿಸರ ಸ್ನೇಹಿ ರೂಢಿಯಾಗಿದೆ. ಸೊ ಬಸ್ಗಳಲ್ಲಿ ಪ್ರಯಾಣ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ಇಷ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ವಿಶ್ಲೇಷಣೆ ಮಾಡಿ ತಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ, ಸೊ ಆ ಒಂದು ವಿಡಿಯೋ ನೋಡಬೇಕಂದ್ರೆ ತಾವೇನು ಮಾಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ
ಧನ್ಯವಾದಗಳು.